ವರದಿಯ ಫಲಶ್ರುತಿ ರೈತ ಜಮೀನಿಗೆ ಭೇಟಿ ನೀಡಿದ ಸಹಾಯಕ ಕೃಷಿ ನಿರ್ದೇಶಕರು ಶಿವಕುಮಾರ್ ಕಾಶಪ್ಪನವರ್. ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಗದಗ ಜಿಲ್ಲೆಯ ಕಳೆದ ಜುಲೈ 9ರಂದು ಭೀಕರ ಬರಗಾಲದ ಛಾಯೆ, ರೋಗಗಳಿಗೆ ತುತ್ತಾದ ಹೆಸರುಬೇಳೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸಿಟಿ ನ್ಯೂಸ್ ಕನ್ನಡ ಚಾನಲ್ನಲ್ಲಿ ಸುದ್ದಿವಾಹಿನಿ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ಸಿಟಿ ನ್ಯೂಸ್ ಕನ್ನಡ ಚಾನಲ್ನಲ್ಲಿ ಬಂದ ಸುದ್ದಿಯನ್ನು ಗಮನಿಸಿ ಇದಕ್ಕೆ ಸ್ಪಂದಿಸಿದ ಶಿರಹಟ್ಟಿ ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಶಿವಕುಮಾರ್ ಕಾಶಪ್ಪನವರ್ ಇವರು ಕಳೆದ ಗುರುವಾರ ದಿನವೇ ಶಿರಹಟ್ಟಿ ತಾಲೂಕಿನ ಜಬ್ಬಿ ಗ್ರಾಮದ ರೈತ ರವಿ ಲಮಾಣಿ ಇವರ ಜಮೀನಿಗೆ ಭೇಟಿ ನೀಡುವ ಮೂಲಕ ರೋಗಬಾಧೆ ತಗುಲಿದ ಹೆಸರು ಬೇಳೆಯನ್ನು ಪರಿಶೀಲಿಸಿ ರೋಗ ನಿಯಂತ್ರಣ ಮಾಡುವ ಕುರಿತು ರೈತನಿಗೆ ಸಲಹೆ ಮತ್ತು ಸೂಚನೆಯನ್ನು ನೀಡಿದರು. ಅದು ಏನು ಅಂತ ನೋಡೋಣ ಬನ್ನಿ. ವರದಿಯನ್ನು ನೀಡಿದವರು ಚಂದ್ರಶೇಖರ್ ಸೋಮಣ್ಣವರ್. ಒಂದು ವೈರಸ್ ಆ ವೈರಸ್ ಬಂದು ಆ ಗಿಡ ಬಿಡ್ತೈತೆ. ಅದು ಒಂದೊಂದು ಗಿಡ ಇತ್ತು ಕಿತ್ತೆಲ್ಲ ಮತ್ತು ಕಿತ್ತಿ ಹಾಕಿರಿ. ಕಿತ್ತಿಲ್ಲ, ಕಿತ್ತಿದ್ರೆ ನೀವೆಲ್ಲ ಕಿತ್ತಿದ್ರೆ ಅದು ಆಗ್ತಿದ್ದಿಲ್ಲ. ಒಂದೊಂದು ಇತ್ತು ಅಲ್ಲಿ ಅವ್ನು ಕಿತ್ತ ಅಲ್ಲೇ ಮತ್ತೆ ಬದು ಕಳೆ ತಕ್ಷಣ ಎಲ್ಲ ಕಿತ್ತಿಸ್ಬಿಟ್ಟಿವ್ರಿ. ಮತ್ತು ಇದು ಹೆಂಗೆ ಬೆಳ್ಕೊಂಡು ಬರ್ಕೊಂತ ಹಂಗೆ ಜಾಸ್ತಿ ಹಾಕೊಂಡು ಬಂತ್ರಿ. ಆಮೇಲೆ ಹೊಡಿಬೇಕಾಗಿತ್ತು ಇಮ್ರಾಕ್ರೋಪಿಡ್ ಅಥವಾ ಥಯೋಮೆಥಾಕ್ಸಾಮ್ ಸಿಗ್ತೈತಿ. ಹೌದ್ರಿ, ಇಮ್ರಾಕ್ರೋಪಿಡ್ ಸಿಗ್ತೈತಿ. ಅವು ಯಾರಾಗ ಕಂಟ್ರೋಲ್ ಅಂತ ಸಿಗ್ತೈತಿ. ಕಂಟ್ರೋಲ್ ಆಗತ್ತಂತೆಲ್ಲ ಮಾಡಿದ್ರಿ. ನೀವು ಹೊಡೆದಿಲ್ಲ, ಹೊಡೆದಿದ್ರೆ ಭಾಳ ಆಗೈತಿ. ಒಂದು 40% ಮ್ಯಾಗ ಆಗೈತಿ. ಇದು ಪೂರಾನ ಹಂಗಾಗ್ಬಿಟ್ಟೈತ್ರಿ. ಸ್ವಲ್ಪ ಅದ ಇಷ್ಟ ಈ ಕಡೆ ಹೋಗಿದ್ರಿ. ಶಿರಹಟ್ಟಿ ತಾಲೂಕಿನಲ್ಲಿ ಸುಮಾರು ಒಂದು 3000 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬೆಳೆಯನ್ನು ಈ ವರ್ಷ ಮುಂಗಾರಿನಲ್ಲಿ ರೈತರು ಬೆಳೆದಿದ್ದು, ಈ ಹಳದಿ ಬಣ್ಣದ ಮೊಸಾಯಿಕ್ ರೋಗ ಈ ಕಂಡು ಬರ್ತಾ ಇದೆ. ನಾವೀಗ ರವಿ ಲಮಾಣಿ ಚಬ್ಬಿ ಅವರ ಹೊಲದಲ್ಲಿದ್ದೀವಿ. ಇಲ್ಲಿ ತುಂಬ ಜಾಸ್ತಿ ಆಗಿದೆ. ಈ ರೋಗ ಒಂದು ವೈರಸ್ನಿಂದ ಬರುತ್ತೆ. ಆ ವೈರಸ್ ಏನದು ಬಿಳಿ ನೊಣಗಳಿಂದ ಅದು ಹರಡ್ತೈತಿ. ಆ ನೊಣಗಳನ್ನು ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಆಮೇಲೆ ಕಸ ಕಳೆಗಳನ್ನು ಸಹಿತ ಸುತ್ತಾರದ ಇದ್ದ ಕಸ ಕಳೆಯನ್ನು ಹೊಲದ ಸುತ್ತಾರದ ಇದ್ದ ಕಸ ಕಳೆಯನ್ನು ತೆಗಿಸಬೇಕು. ಆಮೇಲೆ ಬಂದಲ್ಲಿ ಮೊದಲು ಫಸ್ಟ್ ನೀವು ಒಂದೇದು ಕಡ್ದು ಹಳದಿ ಚುಕ್ಕೆ ಆಗುತ್ತೆ. ಫಸ್ಟ್ ಚುಕ್ಕೆಯಲ್ಲಿಂದ ಪೂರ್ತಿ ಎಲೆಗಳು ಸಹಿತ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಎಲೆಗಳು ಹಳದಿ ಚುಕ್ಕೆ ನೀವು ಕಂಡು ಬಂದಾಗಲೇ ಸಹಿತ ಆ ಗಿಡಗಳನ್ನು ತೆಗೆದು ಸ್ಪ್ರೆಡ್ ಆಗಲಿ ಆ ಸ್ಪ್ರೇಯನ್ನು ತೊಗೋಬೇಕು. ಅಂದರೆ ಮುಂದಿನ ನಾವು ಹೆಚ್ಚು ಆಗಲಾರ್ದಂಗೆ ರೋಗವನ್ನು ಬರಲಾರ್ದಂಗೆ ತಡೆಗಟ್ಟಬಹುದು. ದಯವಿಟ್ಟು ಎಲ್ಲ ರೈತರು ಇಂಥ ಕಂಡು ಬಂದಲ್ಲಿ ಒಂದು ರಾಸಾಯನಿಕಗಳನ್ನು ಸಿಂಪಡಿಸಲು ಈ ಮೂಲಕ ನಾನು ಕೋರ್ತೇನೆ.